ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಹಿತ್ಕಿನ ಬೇಳೆ ಮಿಕ್ಸರ್ ಮಾಡ್ತಿದ್ದೀನಿ. ಇದಕ್ಕೆ ಕಾಯಿ ಸುಳಿದು ಬೀಜ ನೆನೆಸಿಟ್ಕೊಂಡು ಬೇಳೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ ಏನು ಜಾಸ್ತಿ ಹುರ್ಕೊಳ್ಳೋಷ್ಟಿರಲ್ಲ, ಸುಮ್ಮನೆ ಬೆಚ್ಚಗಾದರೆ ಸಾಕು, ಹೊಟ್ಟೋಗೋ ಅಷ್ಟು. ಯಾಕಂದರೆ ಮತ್ತೆ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊತೀವಿ ಇದನ್ನ. ಈಗ ಆಯಿಲ್ ಇಟ್ಕೊಂಡಿದ್ದೀನಿ, ಬಿಸಿಯಾಗಿದೆ. ಇದಕ್ಕೆ ಹಿತ್ಕಿನ ಬೇಳೆ ಸೇರಿಸ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಕಾಯಿ ಫ್ರೆಶ್ ಆಗಿರಬೇಕು, ಎಳೆದಿರಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಇನ್ನೊಂದೇನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಈ ಬೇಳೆನ ನಾವು ಬಿಸಿಲಿಗೆ ಹಾಕ್ಕೊಂಡು ಇಲ್ಲ ಒಣಗಾಕ್ಕೊಂಡು ಆರಿಸ್ಕೊಂಡು ಹಾಕ್ಕೋಬಾರ್ದು, ಫ್ರೆಶ್ ಇರಬೇಕು. ಕಡಲೆ ಬೀಜ ಡೀಪ್ ಫ್ರೈ ಮಾಡ್ಕೊತಿದ್ದೀನಿ. ಇದು ನಾವು ಹುರ್ಕೊಂಡೇ ಹಾಕ್ಕೋಬೋದಲ್ಲ ಅನ್ಕೋಬೋದು ನೀವು. ನಾವು ಹುರಿದು ಬಾಕ್ಸೆಲ್ಲ ಹಾಕಿಟ್ಕೊಂಡ್ರೆ ಒಂದು ವಾರಕ್ಕೆಲ್ಲ ಮೆತ್ತಗಾಗೋಗುತ್ತದು. ಈ ಥರ ಡೀಪ್ ಫ್ರೈ ಮಾಡಿಕೊಂಡ್ರೆ ಒಂದು ತಿಂಗಳಾದರೂ ಚೆನ್ನಾಗಿರುತ್ತೆ ಗರಿಗರಿಯಾಗಿ. ಅದಕ್ಕೆ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅವಲಕ್ಕಿ ಸೇರಿಸ್ಕೊತಿದ್ದೀನಿ. ಇದಕ್ಕೆ ಅವಲಕ್ಕಿ ಒಂಚೂರು ಆಯಿಲ್ ಜಾಸ್ತಿ ತಗೊಳ್ಳುತ್ತೆ, ಹಾಗೆಯೇ ಆಯಿಲ್ ಕೂಡ ಕಲರ್ ಆಗೋಗುತ್ತೆ. ಕಡಲೆಪಪ್ಪು ಇದನ್ನೂ ಅಷ್ಟೇ ಒಂದು 2-3 ಸೆಕೆಂಡ್ ಅಷ್ಟೇ ಡೀಪ್ ಫ್ರೈ ಮಾಡ್ಕೋಬೇಕು ಇದನ್ನ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ. ಇವು ಎಷ್ಟು ಕ್ವಾಂಟಿಟಿ ನಾವು ಜಾಸ್ತಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರುತ್ತೆ ಮಿಕ್ಸರು. ನಾನು ಒಂದು 4 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹೊರಳಲ್ಲಿ ಜಜ್ಜಿ ಮಾಡ್ಕೋಬೇಕಾಗಿತ್ತು. ನಾನು ಮಿಕ್ಸಿಗೆ ಹಾಕ್ಕೊಂಡೆ, ಒಂದು ಸ್ವಲ್ಪ ಮೆತ್ತಗಾಗೋಯ್ತು. ಆದರೂ ಇರಲಿ, ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಇದೂ ಅಷ್ಟೇ, ಹಸಿದಲ್ಲ, ಚೆನ್ನಾಗಿ ರೋಸ್ಟ್ ಆಗೋವರೆಗೂ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಆಯಿಲಲ್ಲಿ ಹುರ್ಕೋಬೇಕು. ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದ್ರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ಮೆಣಸಿನ್ಕಾಯಿ ಕೂಡ ಆಯಿಲಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಹಸಿರು ಗಾಜಿನ ಬಳೆಗಳೇ, ಸ್ತ್ರೀ ಕುಲದ ಶುಭ ಸ್ವರಗಳೇ. ಫ್ರೆಂಡ್ಸ್, ಈಗ ಮಿಕ್ಸರ್ ರೆಡಿ ಆದಂಗೆ ಇದಕ್ಕೆ ಅವಲಕ್ಕಿ, ಕಡಲೆ ಬೀಜ, ಹಿತ್ಕಿನ ಬೇಳೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಕಡಲೆಪಪ್ಪು ಇಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊತಿದ್ದೀನಿ. ಸಾಸಿವೆ ಕಾಳು, ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು ಇಷ್ಟು ಸೇರಿಸ್ಕೊಂಡು ಒಂಚೂರು ಆಯಿಲ್ ಬಿಸಿ ಆಗೋಗಿತ್ತು, ಅದಕ್ಕೆ ಹೊಗೆ ಬಂದಿದೆ. ನಾನು ಗ್ಯಾಸ್ ಆಫ್ ಮಾಡಿಕೊಂಡೆ ಇವು ಹಾಕ್ಕೊಂಡೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡ್ರೆ ನಾವು ಮಿಕ್ಸರ್ ರೆಡಿ ಆದಂಗೆ. ಫ್ರೆಂಡ್ಸ್, ಇದು ಅವರೆಕಾಯಿ ಸೀಸನ್ನಲ್ಲ. ಅವರೆಕಾಳಲ್ಲಿ ತುಂಬ ರೆಸಿಪೀಸ್ ಮಾಡ್ಬೋದು. ನಿಮ್ಗೆ ಯಾವ ರೆಸಿಪೀಸ್ ಆದರೂ ಗೊತ್ತಿದ್ರೆ ನನ್ನ ಕಾಮೆಂಟಲ್ಲಿ ಹೇಳಿ, ಇಲ್ಲ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಂತ ಅನಿಸಿದರೆ ನನ್ನ ಕಾಮೆಂಟಲ್ಲಿ ಕೇಳಿ, ನಾನು ಟ್ರೈ ಮಾಡ್ತೀನಿ ನಿಮಗೆ ತೋರಿಸೋದಕ್ಕೆ. ಇದು 1 ತಿಂಗಳಿರುತ್ತೆ ಫ್ರೆಂಡ್ಸ್ ಮಿಕ್ಸರು. ತುಂಬ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಸೀಸನ್ನಲ್ಲಿ ನಾನು ಯಾವಾಗೂ ಮಾಡೇ ಮಾಡ್ತೀನಿ ತಪ್ಪದೆ. ಮೊದಲು ಇನ್ನೂ ಜಾಸ್ತಿ ಮಾಡ್ತಿದ್ದೆ, ಈಗ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿದ್ದೀನಿ. ಇವಾಗ ಒಂದು 3 kg ಅಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ಕ್ಯಾಮ್ರಾ ಶೇಕ್ ಆಗಿದೆ, ಎಕ್ಸ್ಕ್ಯೂಸ್ ಮಾಡಿ. ಈಗ ಮಿಕ್ಸರೆಲ್ಲ ರೆಡಿ ಆದಂಗೆ ನಾನು ಈ ಬಾಕ್ಸ್ಗೆ ಇಟ್ಕೊಂಡು ಮುಚ್ಚಳ ಹಾಕಿ ಇಟ್ಕೊತೀನಿ. 1 ತಿಂಗಳಿರುತ್ತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ನನ್ನ ಚಾನಲ್ ಸಪೋರ್ಟ್ ಮಾಡಿ, ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ನನ್ನ ವಿಡಿಯೋ ನೋಡಿ ಲೈಕ್ ಕೊಡಿಯೋದನ್ನ ಮರ್ತೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.